ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಕೂಡ್ಲು ನಾಡ್ವಾಲು ಗ್ರಾಮದ ವಿಕ್ರಮ್ ನಕ್ಸಲ್ ನಾಯಕ. ಈ ವಿಕ್ರಮ್ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಕೂಡ್ಲು ನಾಡ್ವಾಲು ಗ್ರಾಮದ ದಕ್ಷಿಣ ಭಾರತದ ನಕ್ಸಲ್ ನಾಯಕತ್ವ ಕುಪ್ಪುಸ್ವಾಮಿ ಹೆಗಲಿಗೆ, ತಮಿಳುನಾಡು ಮೂಲದ ಕುಪ್ಪುಸ್ವಾಮಿ ವಹಿಸಿಕೊಂಡಿದ್ದ. ಕರ್ನಾಟಕದಲ್ಲಿನ ಜವಾಬ್ದಾರಿ ವಿಕ್ರಮ್ ಗೌಡ ಮೇಲಿತ್ತು. 15ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈ ವಿಕ್ರಮ್ ಗೌಡ ಬೇಕಾಗಿತ್ತು. ಕಳೆದ 20 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಆಕ್ಟಿವ್ ಆಗಿದ್ದ ಈ ವಿಕ್ರಮ್, ಕಾರ್ಮಿಕ ಸಂಘಟನೆ ಹಿನ್ನೆಲೆಯಿಂದ ಬಂದಂತಹ ವಿಕ್ರಮ್ ಗೌಡ 3 ಬಾರಿ ಕರ್ನಾಟಕ ಪೊಲೀಸರಿಂದ ಪರಾರಿಯಾಗಿದ್ದ. 2016ರಲ್ಲಿ ಕೇರಳ ಪೊಲೀಸರಿಗೂ ಚಳ್ಳೆ ಹಣ್ಣು ತಿನ್ನಿಸಿದ್ದ. ನಕ್ಸಲ್ರನ್ನ ಮುಖ್ಯ ವಾಹಿನಿಗೆ ಕರೆತರೋದಕ್ಕೆ ವಿಕ್ರಮ್ ವಿರೋಧ ಆಯಿತು. ಅಂತಹ ಪ್ರಯತ್ನಗಳು ಕೂಡ ಸಾಕಷ್ಟು ಆಗಿದೆ. ಎಷ್ಟೋ ಜನ ನಕ್ಸಲರು ಕಾಡನ್ನ ಬಿಟ್ಟು ಸಮಾಜದ ಮುಖ್ಯ ವಾಹಿನಿಗೆ ಬಂದಿದ್ದಾರೆ ಕೂಡ. ಆದ್ರೆ ಈ ತರ ನಕ್ಸಲ್ರನ್ನ ಮುಖ್ಯ ವಾಹಿನಿಗೆ ಕರೆತರೋದ್ರ ಬಗ್ಗೆ ವಿಕ್ರಮ್ ವಿರೋಧ ವ್ಯಕ್ತಪಡಿಸಿದ್ರು. ಗೌರಿ ಲಂಕೇಶ್ ವಿರುದ್ಧ ಭಿತ್ತಿ ಪತ್ರವನ್ನ ಈ ವಿಕ್ರಮ್ ಗೌಡ ಹಂಚಿದ್ದ. ವಿಕ್ರಮ್ ಸೇರಿದಂತೆ 5 ಹತ್ಯೆಗೆ, 5 ಪತ್ತೆಗಾಗಿ 5 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ಈಗ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾಗಿದ್ದು, ಈತನ ಜೊತೆ ಇದ್ದಂತಹ ಮತ್ತೆ 3ವರಿಗಾಗಿ ಕೂಂಬಿಂಗ್ ನಡೀತಾ ಇದೆ ಕಾಡಲ್ಲಿ. ಕಬ್ಬಿನ ಪೀತಬೈಲಿನಲ್ಲಿ ನಡೆದಂತಹ ಒಂದು ಎನ್ಕೌಂಟರ್ ಪ್ರದೇಶಕ್ಕೆ ಈಗ ತಾನೇ ಭೇಟಿ ಕೊಟ್ಟಂತಹ ISDಯ ADGP ಆದಂತಹ ರೂಪಾ ಅವರು ಮಾಧ್ಯಮಗಳಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಸ್ಥಳದಿಂದ ತೆರಳುತ್ತಾ ಇದ್ದಾರೆ. ಸ್ಥಳಕ್ಕೆ ತೆರಳಿ ಮಹಜರು ಕಾರ್ಯ ಇತ್ಯಾದಿಗಳನ್ನು ಪೂರೈಸಿಕೊಂಡು ಹಿರಿಯ ಅಧಿಕಾರಿಗಳ ತಂಡದ ಜೊತೆ ಹೋಗ್ತಾ ಇದ್ದಾರೆ ಮತ್ತು ಒಟ್ಟು ಪ್ರಕರಣದ ವಿವರವನ್ನು ನೀಡಿದ್ದಾರೆ. ಈ ಒಂದು ಘಟನೆಯಲ್ಲಿ ವಿಕ್ರಮ್ ಗೌಡ ಹತನಾಗಿದ್ದಾನೆ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ದಾರೆ ಮತ್ತು ಆತನ ಮೇಲೆ ಕರ್ನಾಟಕದಲ್ಲಿ 61 ಹಾಗೂ ಕೇರಳದಲ್ಲಿ 19 ಕೇಸುಗಳು ಇತ್ತು. ಕಬಿನಿ ಅನ್ನುವಂಥ ತಂಡವನ್ನು ಆತ ಪ್ರತಿನಿಧಿಸ್ತಾ ಇದ್ದ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ನಾವು ನೋಡಬಹುದು ಈ ವಾಹನದಲ್ಲಿ ರೂಪಾ ಮೇಡಮ್ ಅವರು ಆ ಸ್ಥಳದ ಒಂದು ವೀಕ್ಷಣೆಯನ್ನು ಮುಗಿಸಿ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು. ಆ ವಿಕ್ರಮ್ ಗೌಡನ ಜೊತೆ ಎಷ್ಟು ಜನ ಇದ್ರು ಅನ್ನುವಂಥ ಮಾಹಿತಿ ಇಲ್ಲ. ಕಬಿನಿ ಅನ್ನುವಂಥದ್ದು 2 ತಂಡವಾಗಿರುತ್ತೆ. ಅದರಲ್ಲಿ ಒಂದು ತಂಡವನ್ನು ಇವನು ಲೀಡ್ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಏನಂತಂದರೆ ವಿಕ್ರಮ್ ಗೌಡ ಸ್ಥಳೀಯನೇ ಆಗಿದ್ದಾನೆ. ಇಲ್ಲಿನ ಒಂದು ಸ್ಥಳೀಯ ನಿವಾಸಿಯೇ ಆಗಿರುವುದರಿಂದ ಆತನಿಗೆ ಇಲ್ಲಿನ ಚಲನವಲನ ತುಂಬ ಚೆನ್ನಾಗಿ ಅರಿತಿದ್ದಾವ. ಆದ್ದರಿಂದಲೇ ಆ ಚಲನವಲನಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದ್ದ ಕಾರಣವೇ ಈ ಕಾರ್ಯಾಚರಣೆಯನ್ನು ನಡೆಸುವುದಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥ ವಿಚಾರ. ಯಾಕಂತಂದರೆ ಆತ ಎಲ್ಲಿ ಹೋದರೆ ಎಲ್ಲಿ ಬರ್ಬೋದು ಎಲ್ಲ ವಿಚಾರಗಳು ಅವನಿಗೆ ಗೊತ್ತಿತ್ತು. ಅವನ ರಿಲೇಟಿವ್ಸ್ ಎಲ್ಲ ಈ ಭಾಗದಲ್ಲೇ ಇದ್ದಾರೆ. ಸುಮಾರು 20 ವರ್ಷದ ಹಿಂದೆ ಅವ ಈ ಸ್ಥಳದಿಂದ ಹೋಗಿರುವಂಥದ್ದು. ಆರಂಭದಲ್ಲಿ ಒಂದಿಷ್ಟು ಏನಂತಂದರೆ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದ, ಕಾರ್ಮಿಕ ಚಳುವಳಿಗಳಲ್ಲಿ ಆತ ತೊಡಗಿಸಿಕೊಂಡಿದ್ದ. ಆ ನಂತರದಲ್ಲಿ ಪೊಲೀಸ್ ದೌರ್ಜನ್ಯ, ಅರಣ್ಯ ಇಲಾಖೆ ದೌರ್ಜನ್ಯಕ್ಕೆ ಬೇಸತ್ತು ಆತ ಕಾಡು ವಾಸಿಯಾಗಿದ್ದ ಅನ್ನುವಂಥದ್ದು. ಸೊ ಆ ದೃಷ್ಟಿಯಿಂದ ಆತನಿಗೆ ಈ ಭಾಗದಲ್ಲಿ ಉತ್ತಮ ಸಂಪರ್ಕ ಇತ್ತು. BG ಕೃಷ್ಣಮೂರ್ತಿ ಸರೆಂಡರ್ ಆದ ನಂತರ ಒಬ್ಬ ನಾಯಕನಾಗಿ ಆತ ರೂಪುಗೊಳ್ತಾನೆ. ಈಗ ಸದ್ಯ ಏನು ಪೊಲೀಸರು ಮಾಡಿರುವಂತಹ ಕಾರ್ಯಾಚರಣೆಯಲ್ಲಿ ಅತಿ ದೊಡ್ಡ ನಕ್ಸಲ್ ತಂಡದ ಅತಿ ದೊಡ್ಡ ನಾಯಕನನ್ನೇ ಬಲಿ ಪಡೆದಿದ್ದಾರೆ ಅನ್ನುವಂಥದ್ದು ಪೊಲೀಸರು ಇದು ನಮ್ಮ ಒಂದು ಹೆಮ್ಮೆ ಅನ್ನುವ ರೀತಿಯಲ್ಲಿ ಹೇಳಿಕೊಂಡಿದ್ದಾರೆ. ಮತ್ತು ಈ ತಂಡದ ವಿವರ ಇತ್ಯಾದಿಗಳನ್ನು ಇನ್ನೂ ನೀಡಿಲ್ಲ. ಯಾಕಂದರೆ ಈ ತಂಡದಲ್ಲಿ ಎಷ್ಟು ಜನ ಇದ್ದರು, ಇರುವ ಮಾಹಿತಿಯ ಪ್ರಕಾರ 4-5 ಜನ ಇದ್ದರು ಅಂತ ಹೇಳಲಾಗ್ತಾ ಇದೆ. ಸೊ ಆ 4-5 ಜನರನ್ನು ಕೂಂಬಿಂಗ್ ಕಾರ್ಯಾಚರಣೆಯ ಮೂಲಕ ಹತ್ತಿಕ್ಕುವ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತೇಳಿ ಒಬ್ಬೊಬ್ಬರಾಗಿ ಅಧಿಕಾರಿಗಳು ಆ ಭಾಗದಿಂದ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಬಹುದು. ಯಾಕಂದರೆ ಕೂಂಬಿಂಗ್ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿಯುತ್ತೆ. ಕೇವಲ ಉಡುಪಿ ಮಾತ್ರ ಅಲ್ಲ, ಚಿಕ್ಕಮಗಳೂರು ಇರಬಹುದು, ಶಿವಮೊಗ್ಗ, ದಕ್ಷಿಣ ಕನ್ನಡ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂಥದ್ದು. ಸೊ ಇಲ್ಲಿನ ಒಂದು ಮನೆಯಲ್ಲಿ ಆತ ಆಶ್ರಯ ಪಡೆಯುವ ಸಲುವಾಗಿ ಅಥವಾ ಆಹಾರ ಪಡೆಯುವ ಸಲುವಾಗಿ ಬರ್ತಾನೆ ಅನ್ನುವಂಥ ಮಾಹಿತಿಯನ್ನು ಖಚಿತವಾಗಿ ನಾನೀಗ ಘಟನಾ ಸ್ಥಳದಿಂದ ಸ್ವಲ್ಪವೇ ದೂರದಲ್ಲಿದ್ದೇನೆ. ಇನ್ನೂ ಕೂಡ ಗುಂಡಿನ ಸದ್ದು ಮೊಳಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವು ಗಮನಿಸಬಹುದು. ಅಂದರೆ ಮುಖ್ಯವಾಗಿ ಏನಂದರೆ ವಿಕ್ರಮ್ ಗೌಡನನ್ನು ಮಾತ್ರ ಎನ್ಕೌಂಟರ್ ಮಾಡಲಾಗಿದೆ. ಉಳಿದ 3 ಮಂದಿ ಇಲ್ಲಿಂದ ಕಾಲ್ ಕಿತ್ತಿದ್ದಾರೆ ಅನ್ನುವಂಥದ್ದು. ಸೊ ಅವರನ್ನೆಲ್ಲರೂ ಟಾರ್ಗೆಟ್ ಮಾಡಿಕೊಂಡು ಫೈರಿಂಗ್ ಆಗ್ತಾ ಇದೆಯಾ ಅನ್ನುವಂಥದ್ದು ಗೊತ್ತಿಲ್ಲ. ಈಗಲೂ ಕೂಡ ಫೈರಿಂಗ್ ಅನ್ನುವಂಥದ್ದು ಈಗಲೂ ಕೂಡ ಮುಂದುವರೆದಿದೆ ಮತ್ತು ಅಧಿಕಾರಿಗಳು ಬಹಳ ದೊಡ್ಡ ಮಟ್ಟದಲ್ಲಿ IG ಅವರ ಸ್ಥಳಕ್ಕೆ ಭೇಟಿ ಕೊಡುವವರು ಕೂಡ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಎಲ್ಲ ಸನ್ನದ್ಧರಾಗ್ತಾ ಇದ್ದಾರೆ. ಕಾಡಿನ ಮೂಲೆಯಿಂದ ಫೈರಿಂಗ್ನ ಸದ್ದುಗಳು ಈಗಲೂ ನಮಗೆ ಕೇಳಿ ಬರ್ತಾ ಇದೆ. ಆಕ್ಚುಲ್ ಆಗಿ ಅದು ಏನು ಶಬ್ದ ಅನ್ನೋದು ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಪೊಲೀಸರು ಖಚಿತಪಡಿಸಬೇಕು. ಯಾಕಂದ್ರೆ ಇಲ್ಲಿಯ ಪೊಲೀಸರು ಕೂಡ ಆಕ್ಟಿವ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ
ದೃಶ್ಯಗಳನ್ನು ನೋಡಬಹುದು. ಹಿರಿಯ ಪೊಲೀಸ್ ಅಧಿಕಾರಿಗಳು ಬರಬೇಕು, ಅದಕ್ಕೆ ಅವರು ಕಾಯ್ತಾ ಇರುವಂತಹ ದೃಶ್ಯಗಳು. ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಆ ಘಟನೆ ಆಗಿರುವಂತಹದ್ದು. ನಿನ್ನೆ ಸುಮಾರು 9 ಗಂಟೆಯ ವೇಳೆಗೆ ಈ ಘಟನೆ ಆಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಹೋಗಿದೆ, ಅವರೆಲ್ಲ ಬರಬೇಕು, ಅವರ ನಿರೀಕ್ಷೆಯಲ್ಲಿ ಇರುವಂತದ್ದು. ಸೊ ಆ ಸಂದರ್ಭದಲ್ಲಿ ಈಗಲೂ ಕೂಡ ಫೈರಿಂಗ್ ಸದ್ದು ಕೇಳ್ತಾ ಇದೆ ಅನ್ನುವಂಥದ್ದು ತುಂಬಾ ಗಮನಾರ್ಹ ವಿಚಾರ. ಅದು ಅಟೆನ್ಷನ್ ಅನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಲಿಕ್ಕೆ ಆ ಥರ ಆಗ್ತಾ ಇದೆಯಾ ಅಥವಾ ನಿಜಕ್ಕೂ ಕಾರ್ಯಾಚರಣೆ ಮುಂದುವರೆದಿದೆಯಾ ಅನ್ನುವ ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಇಲ್ಲಿಂದ ಮಹಜರಾದ ಬಳಿಕ ಬಾಡಿಯನ್ನು ತೆಗೆದುಕೊಂಡು ಹೋಗಬೇಕು. ಸತ್ತಿರುವಂತಹ ವಿಕ್ರಮ್ ಗೌಡ ತಿಂಗಳ ಪರಿಸರದವ, ಇಲ್ಲೇ ಆಸುಪಾಸಿನ ಪರಿಸರದ ಅನ್ನುವಂಥದ್ದು. ಸೊ ಬಹಳ ಒಂದು 20 ವರ್ಷದಿಂದ ಸಕ್ರಿಯವಾಗಿದ್ದಂತಹ ವ್ಯಕ್ತಿ ಈಗಾಗಲೇ 3 ಬಾರಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿಳಿಸಿ ಆಗುವುದರಲ್ಲಿ ಆತ ಯಶಸ್ವಿ ಕೂಡ ಆಗಿದ್ದ ಕೇರಳದಲ್ಲಿ. ಎನ್ಕೌಂಟರ್ ಸ್ಥಳಕ್ಕೆ ಆಂತರಿಕ ಭದ್ರತಾ ಡಿಜಿಪಿ ರೂಪಾ ಭೇಟಿ ನೀಡಿದ್ದಾರೆ. ವಿಕ್ರಮ್ ಗೌಡ ವಿರುದ್ಧ ಮರ್ಡರ್ ಸೇರಿದಂತೆ 61 ಕೇಸ್ಗಳಿದೆ. ಹೆಬ್ರಿಯಲ್ಲಿ ಆಂತರಿಕ ಭದ್ರತಾ ಡಿಜಿಪಿ ರೂಪಾ ಹೇಳಿಕೆ ಕೊಟ್ಟಿದ್ದಾರೆ. ಕೇರಳದಲ್ಲಿ ನಕ್ಸಲ್ ವಿಕ್ರಮ್ ಗೌಡ ವಿರುದ್ಧ 19 ಕೇಸ್ ಇದೆ. ನವೆಂಬರ್ 10ರಿಂದ ನಾವು ಕೂಪಿಂಗ್ ನಡೆಸಿದ್ದೀವಿ. ಬೆಂಗಳೂರು ಶಿವಮೊಗ್ಗದಿಂದ ಅಧಿಕಾರಿಗಳು ಬಂದಿದ್ರು ಅಂತ ಈ ರೂಪಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. alias Vikram Gaudlu alias Shrikant, most wanted Naxal of Karnataka. ಅವರು ಎನ್ಕೌಂಟರ್ ನಲ್ಲಿ ಮೃತ ಹೊಂದಿದ್ದಾರೆ. ಎರಡೂ ಸೈಡ್, ಪೊಲೀಸ್ ಸೈಡು ಮತ್ತೆ ಆ ಸೈಡು ಚಕಮಕಿ ನಡೀತು. ಆ ಒಂದು ಎನ್ಕೌಂಟರ್ ನಲ್ಲಿ ಅವರು ಮೃತಪಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ಅವರ ಮೇಲೆ 61 ಕೇಸ್ಗಳಿತ್ತು. ಅನೇಕ ರೀತಿ ಕೇಸ್ಗಳು, ಮರ್ಡರ್, ಎಕ್ಸ್ಟಾರ್ಷನ್, ಈ ರೀತಿಯ ಕೇಸ್ಗಳು, ಹಾಗೂ 19 ಕೇಸು ಕೇರಳದಲ್ಲಿ ಇತ್ತು. ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬಾ ಮೋಸ್ಟ್ ವಾಂಟೆಡ್ ಅಂಡ್ ಮೋಸ್ಟ್ ಡ್ರೆಡೆಡ್. ಈ ಒಂದು ಕಾರ್ಯಾಚರಣೆಯನ್ನ ನಮ್ಮ ಆಂಟಿ ನಕ್ಸಲ್ ಫೋರ್ಸ್ ಏನು ISD ಇದೆ, ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್, ಅದರ ಅಂಡರ್ ಬರುವ ಆಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ. ಇದರ ಮುಖ್ಯ ರೂವಾರಿ ನಮ್ಮ SPANF ಜಿತೇಂದ್ರ ದಯಾಮ. ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು 10 ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟ್ ಅಲ್ಲಿ ಕೂಂಬಿಂಗ್ ಆಪರೇಷನ್ ನಡೆಸಿದ್ವಿ. 10th ನವೆಂಬರ್ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿ ಇಟ್ಟಿದ್ವಿ. ರಾಜ್ಯದಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆ ಗರಿಗೆದರಿದೆ. ನಕ್ಸಲ್ ಚಟುವಟಿಕೆ ಮೊದಲಿನಿಂದಲೂ ಇತ್ತು. ಚಾಮರಾಜನಗರದಲ್ಲಿ ಸಚಿವ KJ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಗೃಹ ಸಚಿವನಾದ ಬಳಿಕ ಕೆಲ ನಕ್ಸಲರು ಸರೆಂಡರ್ ಆಗಿದ್ರು. ಇಲ್ಲಿ ತನಕ ನಕ್ಸಲ್ ಚಟುವಟಿಕೆ ಇರಲಿಲ್ಲ. 4 ವರ್ಷದ ಹಿಂದೆ ಆಕ್ಟಿವ್ ಆಗಿದ್ದಾರೆ. ಮಟ್ಟ ಹಾಕ್ತೀವಿ ಅಂತ KJ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ. ನಕ್ಸಲ್ ಚಟುವಟಿಕೆ ಮೊದಲಿತ್ತು. ನಾನು ಹೋಮ್ ಮಿನಿಸ್ಟರ್ ಆದಮೇಲೆ ಎಲ್ಲ ಕರೆದುಬಿಟ್ಟು ಎಲ್ಲ ಸರೆಂಡರ್ ಆಗಿಬಿಟ್ಟು ಇಲ್ಲಿ ತನಕ ಇರಲಿಲ್ಲ. ಇವತ್ತೇನೋ ಒಂದು ಆಗಿದೆ ಅಂದ್ಬಿಟ್ಟು ನಾವು ಅದಕ್ಕೆ ನಮ್ಮ ಗೃಹ ಮಂತ್ರಿಯವರಿದ್ದಾರೆ, ಮುಖ್ಯಮಂತ್ರಿಯವರಿದ್ದಾರೆ, ದಕ್ಷ ಪೊಲೀಸರಿದ್ದಾರೆ ನಮ್ಮ ಸಮಾಜದ, ಅವರು ಕ್ರಮ ತಗೊಳ್ತಾರೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಮೊದಲು ಆಕ್ಟಿವ್ ಆಗಿದ್ದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ನಾನು ಹೇಳಿದಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ ಇಷ್ಟು ವರ್ಷ ಇರಲಿಲ್ಲ. ಈಗ 4 ವರ್ಷ ಅವರೇ ತಾನೇ ಇದ್ದಿದ್ದು. ಅದಕ್ಕೆ ಈಗ ಆಕ್ಟಿವ್ ಆಗ್ತಾ ಇರ್ಬೋದು. ಅದಕ್ಕೆ ನಮ್ಮ ಸರ್ಕಾರದ ಹೋಮ್ ಮಿನಿಸ್ಟರ್ ಅವರು ಕ್ರಮ ತಗೊಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.